ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಕೈ ಇಳಿಸ್ದೆ? ಹೊಡಿಯಣ್ಣ, ಪರವಾಗಿಲ್ಲ. ಸತ್ಯ ಎಲ್ರಿಗೂ ಕೋಪ ತರ್ಸತ್ತೆ. ನಿಜನ ನಿಖರವಾಗಿ ಹೇಳೋರ್ಗೆ ಯಾವಾಗ್ಲೂ ಕೆಟ್ಟೋರು ಅನ್ನೋ ಮುದ್ರೆ ಹೆಸರು ಇದ್ದೇ ಇರತ್ತೆ ಅಲ್ವಾ? ನಿನ್ನ ಮಗಳ ಬಗ್ಗೆ ಮಾತ್ರ ಅಲ್ಲ, ನನ್ ಮಗನ್ ಬಗ್ಗೆನೂ ಒಂದೇ ಒಂದು ಸಲ ಸ್ವಲ್ಪ ಯೋಚನೆ ಮಾಡೋಣ. ಆಗ ತಪ್ಪು ಕೇವಲ ನನ್ನ ಮಗಂದಲ್ಲ, ಇವ್ರೆಲ್ರದ್ದು ಅಂತ ನಿನಗೂ ಅರ್ಥ ಆಗತ್ತೆ. ಶೌರ್ಯ ದೊಡ್ಡ ಪೊಲೀಸ್ ಆಫೀಸರ್ ಅಂತ ಇಲ್ಲಿವರೆಗೂ ಎಲ್ರು ಅನ್ಕೊಂಡಿದ್ರು. ಆದ್ರೆ ನಿನ್ನ ಮಗಳ ಪುಣ್ಯದಿಂದ ಓಡ್ ಹೋಗಿರೋ ಸಂಪದನ್ ಗಂಡ ಅಂತಾರೆ ಊರಿನ ಜನರು. ಶೌರ್ಯ ಆವೇಶದಲ್ಲಿ ನನ್ನ ಮಗಳ ಕತ್ತಿಗೆ ತಾಳಿ ಕಟ್ಟಿದಾನೆ. ಆಗಿರೋ ಮದುವೆನ ಆಗಿಲ್ಲ ಅನ್ನೋದಕ್ಕಾಗಲ್ಲ. ಆ ಬ್ರಹ್ಮ ನನ್ನ ಮಗಳ ಜೀವನನ ಶೌರ್ಯನ ಜೊತೆ ಗಂಟಾಕಿದಾನೆ ಅಂತ ಅನ್ಕೊಳ್ಳೋದನ್ನ ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆಗಿರೋ ತಪ್ಪು ಯಾಕಾಗಿದೆ ಅಂತ ಯೋಚನೆ ಮಾಡಿದ್ರೆ ಎಲ್ಲ ವ್ಯರ್ಥ ಅಷ್ಟೆ. ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಶೌರ್ಯ ಕಲ್ಯಾಣಿ ಇಬ್ರು ಆನಂದವಾಗಿರ್ಬೇಕು ಅನ್ನೋದೇ ನಾನು ಯಾವಾಗಲೂ ಕೇಳ್ಕೊಳ್ಳೋದು. ಶೌರ್ಯ ಅಪ್ಪ ಅಮ್ಮನ ಹೊರಗಡೆ ಕಳಿಸಿದ್ದು ಮಾತ್ರ ಕ್ಷಮಿಸಕ್ಕಾಗ್ದಿರೋ ತಪ್ಪು. ಈಗಲಾದ್ರೂ ತಪ್ಪನ್ನ ತಿದ್ಕೊಳ್ತಾನೆ ಅನ್ಕೊಂಡಿದ್ದೀನಿ. ಅಜಯ್ ಅವರೇ, ಮತ್ತೆ ಎದುರಿಗೆ ಬಂದ್ರು ಯಾಕೆ ಹೀಗೆ ಮಾಡಿದ್ರಿ ಅಂತ ಒಂದು ಮಾತು ಕೂಡ ಕೇಳಲಿಲ್ಲ, ಕೋಪ ಮಾಡಿಕೊಳ್ಳಿಲ್ಲ. ಇಲ್ಲಿ ನೀನು ಕೂಡ ಅಷ್ಟೆ. ನಿನಗೆ ಅನ್ಯಾಯ ಮಾಡಿ ಹೊರಟೋದ್ರು ಕೂಡ ನೀವ್ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೂಡ ಕೇಳಲಿಲ್ಲ. ಜೊತೆಗೆ ನನ್ನ ಮಗಳನ್ನ ನಿನ್ ಮಗಳ ಹಾಗೆ ನೋಡ್ಕೊಳ್ತಿದ್ಯಾ. ನನ್ನ ಮಗಳ ಜೊತೆ ನೀನಿದೀಯಾ, ಇರ್ತೀಯಾ ಅನ್ನೋ ಧೈರ್ಯದಿಂದಾನೇ ನಾನಲ್ಲಿ ಧೈರ್ಯವಾಗಿರ್ತಿದ್ದೀನಿ. ಚಿನ್ನಿ ಅಣ್ಣ, ಅಪ್ಪ ಅಮ್ಮನಿಗೆ ದೊಡ್ಡ ಮಗ ಆದ್ರೂ ಚಿಕ್ಕ ಮಗ ಆದ್ರೂ ನೀನೆ. ಹುಷಾರಾಗಿ ನೋಡ್ಕೋ. ಸರಿ ಅಣ್ಣ, ನೀನು ಹುಷಾರು. ಅಮ್ಮ ಕಲ್ಯಾಣಿ, ಒಂದ್ಸಾರಿ ಇಲ್ಲಿ ಬರಮ್ಮ. ಅಪ್ಪ,
ಕೊಡ್ಬೇಕು ಅಂತ ತಂದಿದ್ದೆ. ಮರ್ತ್ ಹೋಗಿ ಹೋಗ್ತಾ ಇದ್ದೆ. ಲವ್ ಯು ಅಪ್ಪ. ಲವ್ ಯು ಟು ನನ್ನ ಮುದ್ದು ಮಗಳೇ. ಅಪ್ಪ, ನೀನ್ ಯಾವಾಗ ಹೊರಗಡೆ ಬರ್ತೀಯ, ಯಾವಾಗ ನನ್ ಜೊತೆನೆ ಇರ್ತೀಯ ಅಪ್ಪ. ನಾನು ಕೂಡ ದಿನ ಅದನ್ನೇ ಕೇಳ್ಕೊಳ್ತಾ ಇದ್ದೀನಿ. ಆ ದೇವರು ನಮ್ಮನ್ನ ಯಾವಾಗ ಸೇರಿಸ್ತಾನೋ ನೋಡ್ಬೇಕು. ಶೌರ್ಯ, ನನ್ನ ಮಗಳು ತುಂಬಾ ಒಳ್ಳೆಯವಳು. ನೋಡಿ ಅಜಯ್ ಅವರೇ, ಕಲ್ಯಾಣಿ ಈಗ ನಿಮ್ಮ ಮಗಳಲ್ಲ, ನನ್ನ ಹೆಂಡತಿ. ಇನ್ನು ನಿಮಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಇನ್ ಮುಂದೆ ಈ ಮನೆಗೆ ಬರೋಕಾಗ್ಲಿ, ಕಲ್ಯಾಣಿನ ಭೇಟಿ ಮಾಡೋಕಾಗ್ಲಿ ಟ್ರೈ ಮಾಡ್ಲೇಬೇಡಿ. ಅದರಿಂದ ನಿಮಗೂ ನಮಗೂ ಒಳ್ಳೇದು. ಈಗ ಹೊರಡಿ. ಅಜಯ್ ಅವರು ಕರ್ಕೊಂಡು ಬಂದಿರೋರ್ಗೆಲ್ರಿಗೂ ಹೇಳ್ತಾ ಇದ್ದೀನಿ, ನೀವು ಬಂದಿರೋದು ಈ ಮನೆಗೆ ಮಾತ್ರನೇ, ನಮ್ಮ ಜೀವನಕ್ಕಲ್ಲ. ಒಂದೇ ಮನೇಲಿದ್ರು ನೀವ್ಯಾರೋ ನಾವ್ಯಾರೋ.
ಓಕೆ, ಟ್ರೇಸ್ ಮಾಡ್ತಾ ಇರು. ಓಕೆ. ಫೋನ್ ಸ್ವಿಚ್ ಆಫ್ ಮಾಡಿದ್ರು. ಇನ್ನು ಸ್ವಲ್ಪ ದಿನ ಈ ಫೋನ್ ಯೂಸ್ ಮಾಡದೇ ಇದ್ರೇನೆ ಬೆಟರ್. ಸ್ಯಾಮ್, ನಾನು ಮೆಡಿಕಲ್ ಶಾಪಿಗೆ ಹೋಗಿ ಮೆಡಿಸಿನ್ ತಗೊಂಬರ್ತೀನಿ. ಹಾಗೆ ಬೇರೆ ಮೊಬೈಲ್ ಕೂಡ ತಗೊಂಬರ್ತೀನಿ. ಇನ್ನು ಯಾವ ಪ್ರಾಬ್ಲಮ್ ಕೂಡ ಇರಲ್ಲ. ಬೇಗ ಬಾಸಿದ್ದು. ಬೇಗ ಬಂದ್ಬಿಡ್ತೀನಿ. ನೀನು ರೆಸ್ಟ್ ತಗೋ. ನೋಡಿದ್ಯಾ ಪಾರ್ವತಿ, ಆ ಭಗವಂತ ಲೀಲೆನ ಯಾರನ್ನ ನಮ್ಮ ಮಗ ಅಲ್ಲ, ನಮ್ಮ ಮಗ ಸತ್ ಹೋದ ಅಂತ ಯಾರಿಗೆ ಪಿಂಡ ಇಟ್ಟು ಹೊರಗಡೆ ಹಾಕಿದ್ವೋ ಅವನೇ ನಮ್ಮನ್ನ ಮತ್ತೆ ಈ ಮನೆ ಕರ್ಕೊಂಡು ಬಂದಿದ್ದಾನೆ. ಅವನ ಮಾತನ್ನು ಬೇಡ ಅಂದೇನೆ ನೀನು ಕೂಡ ಈ ಮನೆಗೆ ಬರೋದಕ್ಕೆ ಒಪ್ಕೊಂಡೆ. ಸಂತೋಷ ಪಾರ್ವತಿ. ನಾನು ಅವನ್ ಕರ್ದ ಅಂತಾನೋ ಅವನ ಮೇಲಿರೋ ಪ್ರೀತಿಯಿಂದನೋ ಮನೆಗೆ ಬರ್ಲಿಲ್ಲ ರೀ. ನನ್ನ ಆತ್ಮಾಭಿಮಾನನ ಪಕ್ಕಕ್ಕಿಟ್ಟು ಬಂದಿದ್ದು ನನ್ನ ಮಗಳು ಅನುಪಮಗೆ ಅಮ್ಮ ಅನ್ನೋ ಕರೆನ ದೂರ ಮಾಡಬಾರ್ದು ಅಂತ. ಇಷ್ಟು ವರ್ಷಗಳಲ್ಲಿ ಅಮ್ಮ ನನಗದು ಬೇಕು ಇದು ಬೇಕು ಅಂತ ಅನುಪಮ ಯಾವತ್ತೂ ಕೇಳಲಿಲ್ಲ. ಮೊದಲನೇ ಸರಿ ಅವಳು ಕೇಳಿದ ಕೋರಿಕೆ ಕಲ್ಯಾಣಿಗೆ ಹತ್ರ ಆಗ್ಬೇಕು ಅಂತ. ನಾನು ಅಷ್ಟು ಮಾತ್ರ ಕೂಡ ಮಾಡಲಿಲ್ಲ ಅಂದ್ರೆ ಅಮ್ಮ ಅಂತ ಕರ್ಸ್ಕೊಳ್ಳೋ ಅರ್ಹತೆ ನನಗೆಲ್ಲಿರುತ್ತೆ ರೀ? ಅಜಯ್ ಕರ್ದ ಅಂತ ಬಂದ್ರು, ಅನುಪಮ ಕೋರ್ಕೊಂಡ್ಲು ಅಂತ ಬಂದ್ರು, ಏನೇ ಆದ್ರೂ ಸಂತೋಷನೇ ಅಲ್ವಾ? ಈ ವಯಸ್ಸಿನಲ್ಲಿ ರಕ್ತ ಸಂಬಂಧದಿಂದ ದೂರ ಇರೋದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನಿರುತ್ತೆ ಪಾರ್ವತಿ? ಆ ಶಿಕ್ಷೆನ ನಾವು ಸಹಿಸಲ್ಲ ಅಂತಾನೆ ಮೇಲಿರೋನು ಬಂದಿರೋ ಕಷ್ಟನ ತಕ್ಷಣ ನಮಗೆ ದೂರ ಮಾಡ್ದ. ನಮ್ದೇನಿದೆ ರೀ, ವಯಸ್ಸು ಜಾಸ್ತಿ ಆಗೋಗಿದೆ. ನಾವು ಹಂಚಿರೋ ರಕ್ತ ನಮ್ ಕಣ್ಮುಂದೆನೆ ಬೆಳೀತಾ ಇದ್ರೆ ಅವರು ನೋಡ್ತಾ ಖುಷಿ ಪಡೋದ್ ಬಿಟ್ರೆ, ಇವಾಗ ನನ್ನ ಯೋಚನೆ ಎಲ್ಲ ಕಲ್ಯಾಣಿ ಬಗ್ಗೆನೇ ರೀ. ಪಾಪ ಅವಳೇ ಚಿಕ್ಕ ಹುಡುಗಿ, ಅವಳ ಕೈಯಲ್ಲಿ ಹಸುಗೂಸು. ಅನುಪಮನ್ ತರನೇ 9 ತಿಂಗಳು ಹೊತ್ತು ಹೆರ್ದೆ ಹೋದ್ರು. ಇನ್ನೊಂದು ಮಗುಗೆ ತಾಯಿ ಆಗಿದ್ದಾಳೆ ರೀ ಇವಾಗ. ಪಾಪ ಅವಳಿಗೆ ಲಾಲಿಸೋದಕ್ಕೂ ಗೊತ್ತಿಲ್ಲ, ಲಾಲಿ ಹಾಡು ಹಾಡೋದಕ್ಕೂ ಗೊತ್ತಿಲ್ಲ. ಆ ಮಗು ಜೊತೆಗೆ ಹೇಗ್ ಜೀವನ ಸಾಗಿಸ್ತಾಳೋ ಅಂತ ಭಯ ಆಗ್ತಿದೆ ರೀ. ಅಷ್ಟಕ್ಕೂ ಈ ಶೌರ್ಯ ನಮ್ಮ ಮೇಲೆ, ಕಲ್ಯಾಣಿ ಮೇಲೆ ಕೋಪದಲ್ಲಿದ್ದಾನೆ. ಅವನು ನಮ್ಮನ್ನೇ ಹೆಸರು ಹಿಡಿದು ಕರೆಯೋಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಅವನ ಕೋಪನ ನಾವು ತಡ್ಕೊಳಕ್ಕಾಗಲ್ಲ ರೀ. ಎಲ್ಲ ಸರಿ ಹೋಗುತ್ತೆ ಪಾರ್ವತಿ. ನೀನ್ ಹೀಗೆ ಬೇಜಾರು ಮಾಡ್ಕೊಂಡ್ರೆ ಅನುಪಮ ಸಹಿಸ್ಕೋತಾಳ? ಅನುಪಮ ನಿನ್ ಮಾತನ್ನು ಕೇಳಿದ್ರೇನೆ ಭಯ ಪಡ್ತಾಳೆ. ಅನುಪಮ ಹತ್ರ ಈ ವಿಷಯದ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡಬೇಡ. ಇಲ್ಲ ರೀ, ಅನುಪಮನ್ ಮುಂದೆ ನಾನೇನು ಮಾತಾಡಲ್ಲ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ, ಅದಕ್ಕೆ ನೀವು ನನಗೆ ಅಪ್ಪ ಅಮ್ಮನಾಗಿ ಸಿಕ್ಕಿದ್ರಿ. ಅಮ್ಮ, ಅಪ್ಪ, ಅಮ್ಮ, ನಾನು ಅಡಿಗೆ ರೆಡಿ ಮಾಡಿದ್ದೀನಿ, ಊಟ ಮಾಡೋರಂತೆ ಬನ್ನಿ. ಸರಿನಮ್ಮ,
ಎಲ್ರನ್ನು ಕರ್ದಿಯಾ? ಹಾ, ಎಲ್ರನ್ನೂ ಕರ್ದೆಮ್ಮ. ಹಾ. ಶೌರ್ಯ, ಈ ಆಸ್ತಿಲಿ ನಿನ್ನ ಜೊತೆ ನನಗೂ ಅರ್ಧ ಸೇರುತ್ತೆ. ನಾನ್ ಮಾಧುರಿನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೆಸರಲ್ಲಿದ್ದ ಆಸ್ತಿನ ಅನುಪಮ ಹೆಸರಿಗೆ ಬರ್ತಿದ್ದೀನಿ. ನನ್ನ ಹೆಂಡತಿ ಅನುಪಮ, ನಮ್ಮಮ್ಮ, ಅಪ್ಪ, ನನ್ನ ತಮ್ಮ ಚಿನ್ನಿ ಎಲ್ರು ಕೂಡ ಇದೇ ಮನೇಲೇ ಇರ್ತಾರೆ. ಅವ್ರನ್ನ ಹೊರಟೋಗಿ ಅನ್ನೋ ಹಕ್ಕು ನಿನಗೂ ನಿನ್ನ ಕುಟುಂಬದವ್ರಿಗೂ ಇಲ್ಲ. ದಮಯಂತಿ, 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 ದಮಯಂತಿ. ದಮಯಂತಿಗೆ ಅತ್ತೆಯವರು ಮತ್ತೆ ಮನೆಗೆ ವಾಪಸ್ ಬರೋದು ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ ಅನ್ಸುತ್ತೆ. ಮುಖನ ಗಂಟು ಹಾಕೊಂಡು ಕೂತಿದ್ದಾಳೆ. ಏನ್ ದಮಯಂತಿ, ಮುಖ ಸುಕ್ಕಾಗಬಾರ್ದು ಅಂತ ಫೇಸ್ ಎಕ್ಸರ್ಸೈಸ್ ಮಾಡ್ತಾ ಇದೀಯಾ? ಹಾ, ಅದೊಂದೇ ಕಮ್ಮಿ ಆಗಿರೋದು ನನ್ಗೆ. ಯಾಕೆ ಹಾಗೆ ಕೇಳಿದ್ರಿ? ಸುಮ್ನೆ ಕೂತ್ಕೊಂಡು ಮುಖನ ಹಾಗೆ ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ಹಾಗೆ ಅನ್ಕೊಂಡೆ. ನಿಮ್ ಕೊಂಕು ನನ್ಗೆ ಅರ್ಥ ಆಯ್ತು. ಮೊದ್ಲೇ ಕೋಪದಲ್ಲಿದ್ದೀನಿ, ನನ್ ತಂಟೆಗೆ ಬರಬೇಡಿ. ಯಾಕಷ್ಟೊಂದು ಕೋಪ? ಇವಾಗ ಏನಾಯ್ತು ಅಂತ? ಇನ್ನೂ ಏನ್ರಿ ಆಗ್ಬೇಕು? 23 ವರ್ಷದ ನಂತರ ಆ ಅನುಪಮ ಮನೆಯಿಂದ ಆಚೆ ಹೋಗ್ತಾಳೆ. ನಮ್ಮ ಅಪ್ಪ ಅಮ್ಮ ಇದೆಲ್ಲ ಆಗಿದ್ದು ಅನುಪಮ ಇಂದಾನೆ ಅಂತ ಅವಳು ಬೈದು ನಿನ್ ದಾರಿನ ನೀನ್ ನೋಡ್ಕೋ ಅಂತಾರೇನೋ, ಅದನ್ನ ನೋಡಿ ಖುಷಿ ಪಡೋಣ ಅನ್ಕೊಂಡಿದ್ದೆ. ಆದ್ರೆ ಅವಳಿಗೊಂದು ಮಾತು ಹೇಳ್ದೆ ಅವಳ ಜೊತೆ ಬೀದಿಗೆ ಬೀಳೋದಕ್ಕೂ ರೆಡಿ ಆಗಿದ್ರು. ಹೋಗ್ಲಿ ಬಿಡು, ಹೋದ್ರೆ ಹೋಗ್ಲಿ. ಇಡೀ ಮನೆ ನಂದಾಯ್ತು, ಈ ಮನೆ ಅಧಿಕಾರನೂ ನಂದಾಯ್ತು ಅಂತ ಸಂತೋಷ ಪಡೋ ಹೊತ್ತಿಗೆ ನಮ್ಮಣ್ಣ ಅಜಯ್ ಜೈಲಿಂದ ಹೊರಗಡೆ ಬಂದು ಬೀದಿಲ್ ಬಿದ್ದು ಕತ್ಲಾಗ್ತಾ ಇರೋರ್ ಬದುಕಲ್ಲಿ ಬೆಳಕನ್ ತಂದ. ಎಲ್ರನ್ನೂ ವಾಪಸ್ ಮನೆಗ್ ಕರ್ಕೊಂಡ್ ಬಂದು ತನ್ನ ಹೆಸರಲ್ಲಿದ್ದ ಆಸ್ತಿನ ಅನುಪಮ ಹೆಸರಿಗೆ ಬರ್ದಿದ್ದೀನಿ ಅಂತ ನನಗೆ ಶಾಕ್ ಕೊಟ್ಟ. ಛೇ, ಇದಕ್ಕಿಂತ ಒಳ್ಳೆ ಚಾನ್ಸ್ ಮತ್ತೆ ಮತ್ತೆ ಬರತ್ತಾ? ಬರಲ್ಲ. ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ. ಬುದ್ಧ ಕೂತ್ಕೊಂಡಿದ್ದ ಬೋಧಿ ವೃಕ್ಷ ಕೂಡ ನಿನ್ನ ಮನಸ್ಸನ್ನ, ಆಲೋಚನೆಯನ್ನ ಬದಲಾಯಿಸಕ್ಕಾಗಲ್ಲ. ಏನೋ ಅಂದ್ರೆ? ದಮಯಂತಿ, ನಿನಗೆ ಅನುಪಮ ಅಂದ್ರೆ ಕೋಪ ಯಾಕೆ? ಅನುಪಮನ್ನ ಎಲ್ಲರೂ ಒಳ್ಳೆಯವಳು ಅಂತಾರೆ ಅಂತ, ನಿಮ್ಮಮ್ಮನ ಹೋಲಿಸ್ತಾರೆ ಅಂತ, ಅವಳಿಗೆ ನಿಮ್ಮಮ್ಮ ದೊಡ್ಡಸ್ತಿಕೆ ಕೊಡ್ತಾರೆ ಅಂತ, ನಿನಗೆ ಸರಿಯಾಗಿ ಬೆಲೆ ಕೊಡಲ್ಲ ಅಂತ ಅಲ್ವಾ? ನೀನು ಅನುಪಮ ಮೇಲೆ ಜಿತ್ ಸಾಧಿಸಬೇಕು ಅಂತ ಇದೆಯಾ? ಆದ್ರೆ ಪ್ರಯತ್ನದಲ್ಲಿ ನಿಮ್ಮಪ್ಪ, ಅಮ್ಮ, ತಮ್ಮ, ಮಕ್ಕಳು ಸಫರ್ ಆಗ್ತಿದ್ದಾರೆ. ನಿನ್ನ ಯೋಚನೆನ ಬದಲಾಯಿಸ್ಕೊ. ಒಳ್ಳೆ ಮನಸ್ಸಿಂದ ನೋಡಿದ್ರೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣಿಸ್ತಾರೆ. ನಮ್ಮಮ್ಮ ಕಷ್ಟಪಟ್ರೆ ನನ್ಗೇನ್ ಕರುಣೆ ಬರಲ್ಲ, ಅನುಭವಿಸ್ಲೇಬೇಕು. ಯಾಕಂದ್ರೆ 23 ವರ್ಷದಿಂದ ಅನುಪಮನ ತಲೆ ಮೇಲೆ ಇಟ್ಕೊಂಡಿದಾರಲ್ಲ, ಅದಕ್ಕೆ. ಏ ಕಂದ, ನಿನ್ನ ಅಳುನಲ್ಲಿ ಮುಗ್ಧತೆ ಇರತ್ತೆ. ಮಾತಾಡೋಕಾಗ್ದೆ, ಹೇಳೋಕಾಗ್ದೆ ಅಳ್ತಿರ್ತ್ಯ. ಹೊಟ್ಟೆ ತುಂಬಿದ್ರೆ ನಗ್ತಾ ಇರ್ತ್ಯ. ಆದ್ರೆ ಕೆಲವು ಜನ ಇರ್ತಾರೆ, ಸುತ್ತಮುತ್ತ ಇರೋರೆಲ್ಲ ಅಳ್ತಾ ಇದ್ರು ಇವ್ರು ನಗ್ತಾ ಇರ್ತಾರೆ. ಸಂತೋಷವಾಗಿದ್ರೆ ಇವ್ರಿಗೆ ಅಳು ಬರತ್ತೆ. ಯಾಕ್ ಬೇಕಂದ ಇವ್ರಿಗಿಂತ ಬದುಕು? ನಾನ್ ಚಿಕ್ಕವಳಿದ್ದಾಗ ನನಗ್ ಸಂಸ್ಕೃತ ಹೇಳ್ಕೊಡ್ತಾ ಇದ್ದೆ ಟೀಚರ್ ಏನ್ ಹೇಳ್ತಿದ್ರು ಗೊತ್ತಾ? ಹಂಸನ್ ನೋಡಿ ಕಾಗೆ ಬಳಕ್ತಾ ಬಳಕ್ತಾ ನಡೀತಿತ್ತಂತೆ. ಆದ್ರೆ ಜನ ಯಾರು ಅದನ್ನ ನೋಡ್ದೇ ಇದ್ದಿದ್ದಕ್ಕೆ ಮಹರ್ಷಿ ಹತ್ರ ಹೋಗಿ ನಾನ್ ಹಂಸದ ಹಾಗೇನೆ ನಡೆದೆ ಅಲ್ವಾ, ಆದ್ರೂ ಯಾರು ಯಾಕೆ ನನ್ನ ಗಮನಿಸ್ತಾನೆ ಇಲ್ವಲ್ಲ ಅಂತಂತೆ. ಆಗ ಸ್ವಾಮೀಜಿ ಏನ್ ಹೇಳಿದ್ರು ಗೊತ್ತಾ? ಅದೇ ನಿನ್ ಹುಟ್ಟು ಗುಣ. ಹಂಸನ್ ನೋಡಿ ಎಷ್ಟೇ ನಡೆದ್ರು, ಮೇಲ್ ಹಾರಿ ನೃತ್ಯ ಮಾಡಿದ್ರು ಸೊಂಟ ಮುರ್ಕೊಂಡು ಕೆಳಗಡೆನೆ ಬೀಳ್ತ್ಯಾ.
ನಿನ್ ಕೆಲ್ಸನ ನೀನ್ ನೋಡ್ಕೊಂಡು ಹಾಯಾಗಿ ಬದುಕು ಅಂದ್ರಂತೆ. ಏಯ್, ನೀನು ನನ್ನೇ ಅಲ್ವಾ ಕಾಗೆನ ಅಡ್ಡ ಇಟ್ಕೊಂಡು ಹೇಳಿದ್ದು? ಅಯ್ಯೋ ರಾಮ, ನಾನ್ ಯಾಕೆ ನಿಮ್ಮನ್ನ ಕಾಗೆಗೆ ಹೋಲಿಸ್ತೀನಿ ಹೇಳಿ?